ಅಲ್ಲ ಅವರು ಯತ್ನಾಳ್ ಸಾಹೇಬರು ಕರ್ನಾಟಕ ರಾಜ್ಯ ಕೇಳಿದಾರಾ ಅಥವಾ ದೆಹಲಿಯಲ್ಲಿ ಇರ್ತಕ್ಕಂಥ ಮೋದಿ ಸರ್ಕಾರ ಕೇಳಿದಾರ ಅಂತ ನೋಡಬೇಕು. ನೇಪಾಳದಲ್ಲಿ ಪಾರ್ಲಿಮೆಂಟ್ನ ನುಗ್ಗಿ ಸುಟ್ಟಾಕಿಟ್ಟಿದ್ದಾರೆ, ಮಂತ್ರಿಗಳನ್ನ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಾರೆ. ಸೊ ಇದರಿಂದ ಸ್ವಲ್ಪ ಎಚ್ಚರಿಕೆ ಗಂಟೆ ಇರಲಿ. ಜನ ಒಂದು ಹಂತದವರೆಗೂ ಎಲ್ಲವನ್ನೂ ಸಹ ಸಹಿಸ್ಕೊಳ್ತಾರೆ. ಒಂದು ಹಂತ ಮೀರಿ ಹೋದಾಗ ಜನ ಕೈಗೆ ತಗೊಂಡ್ರೆ ಯಾರೇನು ಮಾಡೋಕ್ಕಾಗೋದಿಲ್ಲ. ಸುಳ್ಳು ಹೇಳ್ತಾರೆ, ಹೇಳಬೇಕು, ಒಂದು ಮಿತಿ ಇರಬೇಕು. 100 ಸಲ ಸುಳ್ಳು ಹೇಳ್ಬಿಟ್ಟು ಅದೇ ಸತ್ಯ ಅಂತೇಳಿ ಜನಕ್ಕೆ ನಂಬ್ಸಕ್ಕೆ ಹೋಗ್ತಾರೆ ನೋಡಿ, ಅದು ಭಾಳ ಡೇಂಜರ್. ಯಾಕಂದರೆ ನೇಪಾಳದಲ್ಲೂ ಹಾಗೆ ಉದ್ಯೋಗ ಇಲ್ಲ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಮಹಿಳೆಯರು ಸುರಕ್ಷಿತರಿಲ್ಲ, ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಸೀಟ್ಗಳಿಲ್ಲ, ಫೀಸ್ ಕೊಡೋಕ್ಕಾಗೋಲ್ಲ. ಇವೆಲ್ಲ ನೋಡಿ ದಂಗೆ ಎದ್ದಿರೋದು. ಮಾಲ್ಡೀವ್ಸಲ್ಲಾಗಿದೆ, ಸಿಲೋನಲ್ಲಾಗಿದೆ, ಬಾಂಗ್ಲಾದೇಶಲ್ಲಾಗಿದೆ. ಬಾಂಗ್ಲಾದೇಶ ಪ್ರೈಮ್ ಮಿನಿಸ್ಟ್ರನ್ನ ಇವರೇ ಆಶ್ರಯ ಕೊಟ್ಟಿದ್ದಾರಲ್ಲ ಡೆಲ್ಲಿಯಲ್ಲಿ, ಶೇಖ್ ಹಸೀನಾಗೆ. ಸೊ ಪಾಕಿಸ್ತಾನದಲ್ಲೂ ನಡೀತಾನೆ ಇದೆ. ನೇಪಾಳ ಒಂದು ಬಾಕಿತ್ತು, ಅದು ನಡೆದೋಯ್ತು. ಅದರಿಂದ ಅವರು ಭವಿಷ್ಯವಾಣಿ ಹೇಳಿರಬೇಕು ನಮ್ಮ ಯತ್ನಾಳವರು. ಅವರು ಒಳ್ಳೆ ಭವಿಷ್ಯಕಾರರು, ಜ್ಯೋತಿಷ್ಯಕಾರರು ಅಂತ ಕಾಣುತ್ತೆ. ಕಾದು ನೋಡೋಣ.